ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 1 ಕಪ್ ಸೋರೆಕಾಯಿ ತಗೊಂಡಿದ್ದೀನಿ, ಅರ್ಧ ಕಪ್ ಮೊಸರು ತಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ರುಬ್ಬೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ನಾವು ಸಾಂಬಾರ್ ಮಾಡ್ತೀವಿ ಅಂತ ಗೊತ್ತಾದಾಗ್ಲೇ 1 ಟೇಬಲ್ ಸ್ಪೂನ್ ಕಡಲೆಬೇಳೆನ ನಾನು ನೆನೆಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಗಟ್ಟಿ ಕೊಡುತ್ತೆ ಸಾರು. ಮತ್ತೆ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ. ಇದು ಖಾರ ಸ್ವಲ್ಪ ಕಮ್ಮಿ ಇದೆ ಫ್ರೆಂಡ್ಸ್, ಅದಕ್ಕೆ ನಾನು 4 ಹಾಕೊಂಡಿದ್ದೀನಿ. ನಿಮ್ಗೆ 3 ಬೇಕಾದ್ರೆ 3 ಹಾಕೊಳ್ಳಿ. ಮತ್ತೆ ನಾವು ರುಬ್ಬಬೇಕಾದ್ರೆ ಅರ್ಶನ ಹಾಕ್ಬಿಡ್ತೀವಿ ಫ್ರೆಂಡ್ಸ್. ಮತ್ತೆ ತೆಂಗಿನ ತುರಿ ಫ್ರೆಂಡ್ಸ್. ನಾವು ರುಬ್ಬಿಬಿಟ್ಟು ಇದನ್ನ ಬೇಯಿಸ್ಕೊಂಡು ಮತ್ತೆ ಲಾಸ್ಟ್ ಅಲ್ಲಿ ಮೊಸರು ಹಾಕ್ತಿವಿ ಫ್ರೆಂಡ್ಸ್. ಮೊಸರನ್ನ ಮಜ್ಜಿಗೆ ಮಾಡಿ ಹಾಕೋದು, ಅದನ್ನ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಮತ್ತೆ ಲಾಸ್ಟ್ ಅಲ್ಲಿ ಒಗ್ಗರಣೆ ಹಾಕೋದಿಕ್ಕೆ ಒಣಮೆಣಸಿನಕಾಯಿ ಮತ್ತೆ ಕರಿಬೇವು, ಸಾಸಿವೆ, ಇಂಗು ಫ್ರೆಂಡ್ಸ್. ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಸೋರೆಕಾಯಿ ಹಾಕೊಳ್ಳೋಣ. ಸೋರೆಕಾಯಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಲ್ಲೇ ಸೇರಿಸ್ಬಿಡ್ತೀನಿ ನಾನು. ಕಲ್ಲುಪ್ಪು ಹಾಕೊತೀನಿ ಫ್ರೆಂಡ್ಸ್. ಇದು ಬೇಯಲಿ, ಅಷ್ಟರಲ್ಲಿ ನಾವು ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಜಾರ್ ತಗೊಂಡಿದ್ದೀನಿ. ಇದರಲ್ಲಿ ತೆಂಗಿನ ತುರಿ ಹಾಕ್ಕೊತೀನಿ. ಮತ್ತು ನಾವು ಸಾಂಬಾರು ಮಾಡೋಕ್ಕೆ ಮುಂಚೆ ನೆನೆ ಹಾಕಿದ್ವಲ್ಲ ಕಡಲೆಬೇಳೆ, ಅದನ್ನು ಹಾಕ್ಕೊತೀನಿ. ಮತ್ತು ಅರಿಶಿನ ಇದರಲ್ಲಿ ಹಾಕ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಅಷ್ಟು, ಮತ್ತು ಜೀರಿಗೆ ಫ್ರೆಂಡ್ಸ್. ಇದನ್ನು ರುಬ್ಕೊಬರೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರುಬ್ಬಿರೋದನ್ನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳಿ. ಕಾಯಿ ಚೆನ್ನಾಗಿ ಇದಾಗಿದೆ ಅಲ್ವಾ, ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಮತ್ತೆ ಇದಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವುದೇ ಗಡ್ಡೆ ಇಲ್ದಿರ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಾವು. ಕ್ಲಮ್ಸ್ ಏನಾದರೂ ಇದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ನೀಟಾಗಿ ಇದನ್ನ ಬೀಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಮಜ್ಜಿಗೆ ಥರ ಮಾಡಿಬಿಟ್ಟು ಹುಯ್ಯೋಣ. ಸಾಂಬಾರೆಲ್ಲ ರೆಡಿ ಆದಮೇಲೆ ನೀಟಾಗಿ ಲಾಸ್ಟ್ ಆರಿದ್ಮೇಲೆ ಹುಯ್ಬೇಕು ಫ್ರೆಂಡ್ಸ್ ಮೊಸರು ಸಾರಿಗೆ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕುದಿದಿದೆ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಫ್ರೆಂಡ್ಸ್. ಈಗ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅದು ನೀವು ಇಲ್ಲೇ ಹಾಕೊಬಿಡ್ಬೇಕು ಫ್ರೆಂಡ್ಸ್. ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಫ್ರೆಂಡ್ಸ್. ಉಪ್ಪು ಹಾಕ್ಕೊಂಡು ಇದನ್ನು ಇಳಿಸ್ಕೊಬಿಡೋಣ. ಇಳಿಸ್ಕೊಂಡು ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಅದು ಆರೋಷ್ಟರೊಳಗೆ ನಾವಿಲ್ಲಿ ಸಾಸಿವೆ, ಕರಿಬೇವನ್ನ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ಚೆನ್ನಾಗಿ ಇದಾದ್ಮೇಲೆ ನಾವು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಸ್ವಲ್ಪ ಇಂಗು ಹಾಕೋಣ ಫ್ರೆಂಡ್ಸ್. ನೀಟಾಗಿ ಎಲ್ಲ ಇದಾದ್ಮೇಲೆ ನಾನು ನೋಡಿ ಫ್ರೆಂಡ್ಸ್, ಈಗ ಸ್ಟವ್ ಆಫ್ ಮಾಡ್ತೀನಿ ಫ್ರೆಂಡ್ಸ್. ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕರಿಬೇವು ಹಾಕ್ಕೊಂತೀನಿ, ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ ಫ್ರೆಂಡ್ಸ್. ನೀಟಾಗಿ ನೋಡಿ ಫ್ರೆಂಡ್ಸ್, ಸಾಂಬಾರ್ ಫುಲ್ಲು ಆರೋದ್ಮೇಲೆ ಈ ತರ ಇರುತ್ತೆ ಫ್ರೆಂಡ್ಸ್. ನಾವು ಕಡಲೆಬೇಳೆ ಹಾಕಿದೀವಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿ ಬರುತ್ತೆ ಫ್ರೆಂಡ್ಸ್. ಈಗ ನಾವು ಚೆನ್ನಾಗಿ ಆರದ್ಮೇಲೆ ಮೊಸರು ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಮೊಸರು ಹಾಕ್ಕೊಂತೀನಿ ಫ್ರೆಂಡ್ಸ್. ಚೆನ್ನಾಗಿ ಬೀಟ್ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪನೂ ಕ್ಲಮ್ಸ್ ಇಲ್ದಿರಂಗೆ ಬೀಟ್ ಮಾಡಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಒಗ್ಗರಣೆ ಇಟ್ಕೊಂಡಿದೀವಲ್ಲ ಅದನ್ನ ಈಗ ಇದರಲ್ಲಿ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ, ನಿಮ್ಗೆ ಯಾವ ತರ ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೋಬಹುದು ಫ್ರೆಂಡ್ಸ್. ಈಗ ಒಗ್ಗರಣೆ ಹಾಕಿರೋದನ್ನ ಇದಕ್ಕೆ ಹಾಕ್ಕೊಂತೀನಿ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ವೆರಿ ಟೇಸ್ಟಿ, ಹೆಲ್ತಿ, ದೇಹಕ್ಕೆ ತಂಪಾದ ಮೊಸರು ಸಾರು ರೆಡಿ ಫ್ರೆಂಡ್ಸ್.